ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಸೌಮ್ಯ ಚಾನಲ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಇದೇನ್ ಕಾಯಿಸ್ತಾ ಇರೋದು ಅಂತ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದು. ಇದೇನು ಅಂತ ನಾನು ಹೇಳ್ತೀನಿ. ಹೇಳಕ್ಕೂ ಮುಂಚೆ ಈಗ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ಗಳಿಗಂತೂ ಶೇರ್ ಮಾಡೋದನ್ನ ಮರಿಲೇಬೇಡಿ. ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕಾಣೋ ಬೆಲ್ ಐಕಾನ್ ನ ಮುಟ್ಟಿದ್ರೆ ನಿಮ್ಗೆ ನೋಟಿಫಿಕೇಶನ್ ಎಲ್ಲ ಬರುತ್ತೆ. ನೀವ್ ಇನ್ ಕೇಸ್ ಏನಾದ್ರೂ ವಿಡಿಯೋಸ್ ನೋಡಕ್ ಆಗಿಲ್ಲ ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವ್ ಆರಾಮಾಗಿ ಯಾವಾಗ ಬೇಕಂದ್ರೆ ಅವಾಗ ನೋಡ್ಬೋದು. ಆದ್ರೆ ವಿಡಿಯೋನ ಫುಲ್ ನೋಡಿ ಅಂತ ಕೇಳ್ಕೊಂತೀನಿ. ಯಾವ್ದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಂತೀನಿ. ಬನ್ನಿ, ಆಗಿದ್ರೆ ತಡವ್ ಮಾಡೋದ್ ಬೇಡ, ಈಗ್ಲೇ ಹೋಗಿ ನೋಡ್ಕೊಂಡ್ ಬರೋಣ ಏನಿದು ಅಂತ. ನಾನೀಗಾಗ್ಲೇ ನಿಮ್ಗೆ ಬೆಣ್ಣೆ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೆ. ಇವತ್ತು ಬೆಣ್ಣೆಯಿಂದ ನಾನು ತುಪ್ಪ ಮಾಡ್ತಾ ಇದ್ದೀನಿ. ನೋಡಿ, ಈಗ ನನ್ನ ಮನೆಯಲ್ಲಿ ಇಷ್ಟು ಕೂಡಿಟ್ಟಿದ್ದೆ ಬೆಣ್ಣೆನ. ಇದೀಗ ಒಂದು 2-3 ವಾರದಿಂದ ನಾನು ತೆಗ್ದಿಟ್ಟಿದ್ದು. ಇವಾಗ ಇಷ್ಟು ಸಿಕ್ಕಿದೆ. ಇದರಿಂದ ನಾವು ತುಪ್ಪ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗಾಗ್ಲೇ ನಾನು ಬೆಣ್ಣೆ ಯಾವ ರೀತಿ ತೆಗಿಯೋದು, ಮಜ್ಜಿಗೆಯಿಂದ ಬೆಣ್ಣೆ ಯಾವ ರೀತಿ ಕಡಿಯೋದು ಅಂತ ವಿಡಿಯೋ ಮಾಡಿದ್ದೀನಿ ಈಗಾಗ್ಲೇ. ಆ ವಿಡಿಯೋ ಲಿಂಕ್ ಕೂಡ ಹಾಕ್ತೀನಿ, ನೀವು ಅದನ್ನ ನೋಡಿ. ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡೋದಂತೂ ಖಂಡಿತ ಮರಿಬೇಡಿ. ಈಗಾಗ್ಲೇ ಹೊಸಬ್ರು ಯಾರು ನನ್ನ ಚಾನಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಈ ಬೆಣ್ಣೆನ ತೊಳ್ಕೊಳ್ತೀನಿ ಚೆನ್ನಾಗೆ. ನೋಡಿ, ಚೆನ್ನಾಗಿ ತೊಳಿಬೇಕು, ಯಾಕೆಂದ್ರೆ ನಾವು ಈಗ ಮಜ್ಜಿಗೆಲೆಲ್ಲ ಹಾಕಿರ್ತೀವಲ್ವಾ, ಅದು ಚೆನ್ನಾಗೆ ತೊಳ್ಕೋಬೇಕು. ಈ ರೀತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೋಬೇಕು ನಾವು. ಚೆನ್ನಾಗಿ ತೊಳೆಯೋದ್ರಿಂದ ನಮ್ಗೆ ಅದ್ರಲ್ಲಿರೋಂಥ ಹಾಲಿನ ಅಂಶ ಆಗಿರ್ಬೋದು, ಅಥವಾ ಮಜ್ಜಿಗೆ ನಾವು ಇವಾಗ ಮೊಸರು ಹಾಕಿ ಎಪ್ಪಾಕಿ ಇಟ್ಟಿರ್ತೀವಲ್ವಾ, ಹಾಗಾಗಿ ಅದು ಆ ಅಂಶ ಎಲ್ಲ ಹೋಗ್ಬೇಕು ನಮ್ಗೆ. ಆ ಮಜ್ಜಿಗೆ ಅಂಶ ಎಲ್ಲ ಚೆನ್ನಾಗಿ ಹೋಗ್ಬೇಕು. ಇದನ್ನ ನಾವೀಗ ಚೆನ್ನಾಗೆ ತೊಳ್ಕೋಬೇಕು ಇದನ್ನ. ನೋಡಿ, ನೀವು ನೋಡ್ತಾ ಇರ್ಬೋದು ನೀರ್ ನೋಡಿ ಯಾವ ರೀತಿ ಆಗ್ತಾ ಇದೆ ಅಂತ. ಅದು ಫುಲ್ ಮಜ್ಜಿಗೆ ಇದಾಗಿರೋದು. ನಾವು ಮಜ್ಜಿಗೆಯಿಂದ ಕಡ್ದಿದ ತಕ್ಷಣ ನಾವ್ ಹಿಂಗೆ ತೆಗಿತೀವಲ್ಲ, ಅವಾಗ ಅದು ಈ ರೀತಿ ಬರೋದು. ಏನಿಲ್ಲ, ನೀವು ದಿನ ಹಾಲು ಕಾಯಿಸ್ತೀರಲ್ಲ, ಹಾಲು ಕಾಯಿಸುವಾಗ ಕೆನೆ ಬರುತ್ತಲ್ಲ, ಆ ಕೆನೆನ ಒಂದು ಪಾತ್ರೆನಲ್ಲಿ ಅಥವಾ ಒಂದು ಡಬ್ಬಿನಲ್ಲಿ ಒಂದ್ ಸ್ವಲ್ಪ ಮಜ್ಜಿಗೆ ಹಾಕ್ಬಿಟ್ಟು, ಮಜ್ಜಿಗೆ ಅಥವಾ ಮೊಸರು ಏನ್ ಬೇಕಾದ್ರೂ ಹಾಕ್ಬೋದು ನೀವು. ಗಟ್ಟಿ ಮೊಸರಾದ್ರೂ ಓಕೆ, ಚೆನ್ನಾಗೇ ಇರುತ್ತೆ. ಮೊಸರು ಹಾಕ್ಬಿಟ್ಟು ಸ್ವಲ್ಪ ಈ ಬರೋ ಕೆನೆನೆಲ್ಲ ಅದಕ್ಕೆ ಹಾಕಿಡ್ತಾ ಇರಿ. ಈ ರೀತಿ ಹಾಕಿ 1 ವಾರ ಸಾಕು ನಿಮ್ಗೆ. 1 ವಾರಕ್ಕೆನೆ ಚೆನ್ನಾಗೆ ಇದಾಗತ್ತೆ. ಸಿಗೋಂತ ಕೆನೆ ಎಲ್ಲ ನೀವು ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಅದನ್ನ ತೆಗ್ದು ನೀವು ಈ ರೀತಿ ಬೆಣ್ಣೆ ಚೆನ್ನಾಗಿ ಬರುತ್ತೆ, ಕಡಿದ್ಬಿಟ್ಟು ಈ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗಿರೋಂತ ಬೆಣ್ಣೆ ಮನೆಯಲ್ಲೇ ಸಿಕ್ಕುತ್ತೆ ನಿಮ್ಗೆ. ಆರಾಮಾಗಿ ನೀವು ತುಪ್ಪ ಕೂಡ ಮಾಡ್ಕೋಬಹುದು. ನಾನಿವಾಗ ಇದು 2-3 ವಾರ ಆಯ್ತು ಈ ಬೆಣ್ಣೆ ಇದನ್ನ ಕಡ್ದಿಟ್ಟಿರೋದು. ಇವಾಗ ತುಪ್ಪ ಮಾಡೋಣ ಅಂತ ನಾನು ಈಚೆ ತೆಗ್ದಿದ್ದೀನಿ. ಸ್ವಲ್ಪ ಬೆಳಗ್ಗೆನೆ ತೆಗ್ದಿಟ್ಬಿಟ್ಟಿದ್ದೆ ನಾನು, ಯಾಕೆಂದ್ರೆ ಅದು ಫ್ರಿಜ್ ಅಲ್ಲಿ ಇಟ್ಟಿದ್ನಲ್ವಾ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿತ್ತು. ನೋಡಿ, ಇವಾಗ ಚೆನ್ನಾಗೆ ಈ ತರ ತೊಳ್ಕೊಂತಾ ಇದ್ದೀನಿ. ಇದನ್ನ ನಾವು ಚೆನ್ನಾಗಿ ತೊಳೆದ್ಬಿಟ್ಟು ತುಪ್ಪ ಕಾಯಿಸಿದ್ರಂತೂ ಮನೇಲಿ ಮಾಡಿ ತುಪ್ಪ ತುಂಬಾನೇ ಚೆನ್ನಾಗಿರುತ್ತಲ್ವಾ. ಹಾಗೆ ಹೇಳಿದ್ದು, ಮನೇಲಿ ಮಾಡಿದ ತುಪ್ಪ ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ. ಮನೇಲೆ ಕೂಡ ನಾವು ಈ ರೀತಿ ತುಪ್ಪ ರೆಡಿ ಮಾಡ್ಕೊಂಡ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ, ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ, ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ತುಂಬಾ. ಇವಾಗ ಇಷ್ಟು ತೊಳೆದಿದ್ದೀನಿ. ಈಗ ಈ ನೀರ್ ಚೆಲ್ಬಿಟ್ಟು ನಾನು ಪುನಃ ಇನ್ನೊಂದ್ಸಲ ನೀರ್ ಹಾಕೊಂಡು ಇನ್ನೊಂದ್ಸಲ ತೊಳ್ಕೊಳ್ತೀನಿ. ಈಗ ನೀರ್ ತೆಗ್ದಿದ್ದೀನಿ, ನಾನು ಇನ್ನೂ ಒಂದ್ಸಲ ನೀರ್ ಹಾಕೊಂಡು ಚೆನ್ನಾಗಿ ತೊಳ್ಕೊಂತೀನಿ ಇನ್ನೊಂದ್ಸಲ. ಇದೇ ರೀತಿ 1-2-3 ಸಲ ಆದ್ರೂ ಚೆನ್ನಾಗಿ ತೊಳಿಬೇಕು. 1-2-3 ಸಲ ತೊಳೆದಾಗ ನಿಮ್ಗೆ ಫುಲ್ ಕ್ಲೀನ್ ಆಗತ್ತೆ ಇದು ಬೆಣ್ಣೆ. ಬೆಣ್ಣೆ ಕ್ಲೀನ್ ಆಗಾದ್ರೆ ಅವಾಗ ನಿಮ್ಗೆ ಯಾವ್ದೇ ತರ ಕಹಿ ಬರೋದಿಲ್ಲ. ತುಪ್ಪ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ತೊಳಿಬೇಕು ಮಾತ್ರ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು 3-4 ಸಲ ಚೆನ್ನಾಗಿ ತೊಳೆದ್ರೇನೆ ತುಂಬಾ ಒಳ್ಳೇದು. ನೋಡಿ, ಈ ರೀತಿ ಚೆನ್ನಾಗಿ ತೊಳ್ಕೋಬೇಕು. ನಾನ್ ನಿಮ್ಗೆ ಈಗಾಗ್ಲೇ ಇದನ್ನ ಬೆಣ್ಣೆ ಯಾವ ರೀತಿ ಕಡಿಯೋದು, ಅದ್ರದ್ದು ಬೆಣ್ಣೆ ಹೇಗೆ ತೆಗಿಯೋದು ಅಂತ ಈಗ ವಿಡಿಯೋ ಮಾಡಿದೀನಿ. ಆ ವಿಡಿಯೋ ಕೂಡ ನಿಮ್ಗೆ ಲಿಂಕ್ ಶೇರ್ ಮಾಡ್ತೀನಿ, ನೀವು ಅದನ್ನು ಕೂಡ ನೋಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕಾಣೋ ಒಂದು ಬೆಲ್ ಐಕಾನ್ ಇದೆಯಲ್ಲ, ಅದನ್ನ ಮುಟ್ಟಿದ್ರೆ ನಾನು ಮಾಡಿರೋ ಅಂತ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಬರುತ್ತೆ. ಅಕಸ್ಮಾತ್ ನೀವೇನಾದ್ರು ನೆಟ್ ಆಫ್ ಮಾಡಿ ನೋಡ್ತಾ ಇಲ್ಲ ಅಂತ ಆಗಿದ್ರು ಕೂಡ ಪರವಾಗಿಲ್ಲ, ನೀವು ಅದು ಬೆಲ್ ಐಕಾನ್ ಮುಟ್ಟಿದ್ರೆ ಸಾಕು. ನಿಮ್ಗೆ ನೆಟ್ ಆನ್ ಮಾಡಿದ ತಕ್ಷಣನೇ ನಿಮ್ಗೆ ಮೊಬೈಲ್ ಅಲ್ಲಿ ಫಸ್ಟ್ ನಂದು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನೀವು ಅವಾಗ ನೋಡ್ಬೋದು ವಿಡಿಯೋನ.
ಇದ ಈಗ ಇದು ಕೂಡ ಆಯ್ತು. ಇನ್ನೊಂದ್ಸಲ ಚೆಲ್ಬಿಟ್ಟು ನಾನು ತೊಳ್ಕೊಂತೀನಿ. ಇದೇ ರೀತಿ ಚೆನ್ನಾಗೆ ತೊಳೆದು ರೆಡಿ ಮಾಡ್ಕೊಳ್ತೀನಿ. ಇದಿವಾಗ ಲಾಸ್ಟ್ ನೋಡಿ, ಫುಲ್ ಚೆನ್ನಾಗಿ ತೊಳೆದಿದ್ದೀನಿ ನೋಡಿ. ಯಾವುದೇ ತರ ಗಲೀಜಿಲ್ಲ ಇವಾಗ, ನೀರು ಅಂದ್ರೆ ಮಜ್ಜಿಗೆ ಇಲ್ಲ ನೋಡಿ. ಲಾಸ್ಟ್ ಇದಿವಾಗ ನಾನು ಚೆನ್ನಾಗಿ ತೊಳೆದಿದ್ದೀನಿ. ನೀರು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು ನಾವು. ನೀರು ನೋಡಿ ಫುಲ್ ಕ್ಲೀನ್ ಆಗಿದೆ. ಇದಿವಾಗ ಚೆನ್ನಾಗಿ ತೊಳೆದು ರೆಡಿ ಆಗಿದೆ. ನಾನು ಫುಲ್ ಕ್ಲೀನ್ ಆಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ನಾವು ಕಾಯಿಸೋಣ. ನಾನು ಇವಾಗ ಇದು ಇಟ್ಬಿಟ್ಟು ಕಾಯಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡಿ, ಕರಗ್ತಾ ಇದೆ ಬೆಣ್ಣೆ. ತುಂಬಾ ಚೆನ್ನಾಗಿರುತ್ತೆ. ಮನೆ ತುಪ್ಪ ಅಂದ್ರೆ ಮನೆ ತುಪ್ಪನೇ ಅಲ್ವಾ. ನಿಜವಾಗ್ಲೂ ನಾವು ಕೆನೆನ ವೇಸ್ಟ್ ಮಾಡೋ ಬದಲು ಈ ರೀತಿ ಮಾಡ್ಕೊಂಡ್ರೆ ನಮ್ಗೆ ಕೆನೆನೂ ವೇಸ್ಟ್ ಆಗೋದಿಲ್ಲ, ತುಪ್ಪ ಕೂಡ ಸಿಕ್ಕುತ್ತೆ, ಹೊರಗಡೆಯಿಂದ ತರೋ ಕೆಲ್ಸನೂ ಇರೋದಿಲ್ಲ ನಮ್ಗೆ. ಈ ರೀತಿ ಆರಾಮಾಗಿ ಮಾಡ್ಕೋಬಹುದು ನಾವು ಮನೆಯಲ್ಲೇ. ಈಗ ನೋಡಿ ಕರಗ್ತಾ ಇದೆ ಚೆನ್ನಾಗೆ. ಇದೇ ರೀತಿ ಕರಗಿ ಅದು ಫುಲ್ ನೀರಾಗತ್ತೆ. ನೀರಾದ್ಮೇಲೆ ಚೆನ್ನಾಗಿ ಕುದಿಬೇಕು. ಕುದಿ ಬಂದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ನೀವೇ ನೋಡಿ. ಈ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಂತೀನಿ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಬೆಣ್ಣೆ ಎಲ್ಲ ಕರಗ್ಬಿಟ್ಟು ಫುಲ್ಲು ನೀರಾಗಿದೆ. ಹಾಗೆ ನೀವು ಮೇಲೆ ಗಮನಿಸ್ಬೋದು, ಫುಲ್ ನೊರೆ ಬಂದಿದೆ ನೋಡಿ. ಆ ನೊರೆ ಎಲ್ಲ ಫುಲ್ಲು ಕಮ್ಮಿ ಆಗುತ್ತೆ. ಕಮ್ಮಿಯಾಗಿ ಹಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ತುಪ್ಪದ್ದು. ಈ ರೀತಿ ಮಾಡಿಕೊಂಡ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ತುಪ್ಪ ಇದು. ನಾವು ಯಾವುದೇ ರೀತಿ ಸ್ವೀಟ್ಸ್ ಆಗಿರ್ಬೋದು, ಏನೇ ಇದ್ದರೂ ನಮಗೆ ಇವಾಗ ಅಡುಗೆಗೂ ಕೂಡ ಯೂಸ್ ಮಾಡ್ಕೋಬೋದು ಮನೆಯಲ್ಲೇ ಈ ರೀತಿ ಕಾಯಿಸ್ಕೊಂಡ್ರೆ. ಆದರೆ ನಮಗೆ ಸ್ವೀಟ್ಸ್ಗೆಲ್ಲ ಮಾಡಬೇಕಾದ್ರೆ ತುಂಬ ಬೇಕಾಗ್ಬೋದು. ಆದರೆ ನಾವು ಇದೇ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ರೆ ನಾವು ಸ್ವೀಟು ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕರಗಿ ಫುಲ್ಲು ಕಲರ್ ಚೇಂಜ್ ಆಗ್ತಾ ಇದೆ. ನೀವು ಅವಾಗಲೇ ನೋಡಿದಾಗ ನೊರೆ ನೋಡಿ ಎಷ್ಟಿತ್ತು ಅಂತ. ಇವಾಗ ಫುಲ್ಲು ನೊರೆ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಅದು. ತುಪ್ಪ ಕಾಯಿಸಿ ಆದಮೇಲೆ ನೀವು ಡಬ್ಬಿಗೆ ಹಾಕ್ಕೊಳ್ಳುವಾಗ ಸ್ಟೀಲ್ ಡಬ್ಬಿಗೆ ಮಾತ್ರ ಹಾಕ್ಕೊಳ್ಳಿ, ಪ್ಲಾಸ್ಟಿಕ್ ಡಬ್ಬಿಗೆಲ್ಲ ಹಾಕ್ಕೊಳ್ಬೇಡಿ. ಬಿಸಿ ಇರುವಾಗಂತೂ ಹಾಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಬೇಕಿದ್ರೆ ಹಾಕ್ಕೊಂಡು ಇಟ್ಕೊಳ್ಬೋದು. ಇವಾಗ ನೋಡಿ, ಅವಾಗ್ಲಿಂತ ಈಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಯಿತು. ಆಗಲೇ ಸ್ವಲ್ಪ ಗಟ್ಟಿ ಇತ್ತು ಅದು. ಇವಾಗ ನೋಡಿ ಸ್ವಲ್ಪ ನೀರು ಥರ ಆಗಿದೆ ಅದು. ಹೀಗೇನೆ ಅದು ಗಟ್ಟಿಯಾಗಿರುತ್ತೆ, ಅದು ನೀರು ಆಗ್ತಾ ಬರುತ್ತೆ. ಹಾಗೇನೆ ನೋಡ್ತಾ ಇರ್ಬೋದು ನೀವು, ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಫುಲ್ ನೀರು ಥರ ಆಗೋಯ್ತು ನೋಡಿ. ಫುಲ್ ಯೆಲ್ಲೋ ಕಲರ್ ಆಗಿ ದಪ್ಪ ಇತ್ತದು. ಇವಾಗ ಅದು ಫುಲ್ ಕರಗಿ ಕರಗಿ ಚೆನ್ನಾಗೆ ನೀರು ಥರ ಆಗಿದೆ ನೋಡಿ. ಇದೇ ತುಪ್ಪ ಅಂದರೆ ಇದೇ ರೀತಿನೇ ಮಾಡೋದು. ನೀವು ನೋಡ್ತಾ ಇರ್ಬೋದು, ಅವಾಗಲೇ ನಾನು ನಿಮ್ಗೆ ಹೇಳಿದೆ ನೊರೆ ನೋಡಿ ಯಾವ ರೀತಿ ಇದೆ ಅಂತ. ಇವಾಗ ಬರ್ತಾ ಇರೋ ನೊರೆ ನೋಡಿ ಯಾವ ರೀತಿ ಇದೆ ಅಂತ. ಇದಿವಾಗ ಇನ್ನೇನು ಆಗ್ತಾ ಬರ್ತಾ ಇದೆ, ಅದಕ್ಕೋಸ್ಕರ ಈ ರೀತಿ ಚೇಂಜ್ ಆಗ್ತಾ ಇರೋದು. ನೊರೆ ಇವಾಗ ಜಾಸ್ತಿ ಆಗ್ತಾ ಬರುತ್ತೆ. ಯಾವುದೇ ಕಾರಣಕ್ಕೂ ಒಲೆನ ನಾವು ಜಾಸ್ತಿ ಇದಿಟ್ಕೊಂಡು ಮಾಡಬಾರ್ದು. ಸಿಮ್ಮಲ್ಲಿ ಇಟ್ಕೊಂಡೆ ಕಾಯಿಸ್ಕೋಬೇಕು. ನೋಡಿ ಇವಾಗ ಅವಾಗ್ಲಿಂದ ಇವಾಗ ಇಷ್ಟು ಚೇಂಜ್ ಆಯಿತು. ಮತ್ತು ನೋಡಿ ಕೆಂಪಾಗ್ತಾ ಇದೆ. ಈ ರೀತಿ ಕೆಂಪಾಗುವಾಗ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು. ಗ್ಯಾಸ್ ನಾನೀಗಾಗಲೇ ಆಫ್ ಮಾಡಿಬಿಟ್ಟಿದ್ದೀನಿ. ಯಾಕೆಂದರೆ ಅದು ಬಿಸಿ ಇರುವಾಗಲೇ ಇನ್ನಷ್ಟು ಕೆಂಪಾಗ್ತಾ ಹೋಗುತ್ತೆ ಅದು. ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಕೊಂಡ್ರೆ ಸಾಕು ನಾವು. ನೋಡಿ ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಆ ಕಲರ್ ಎಲ್ಲ ಎಷ್ಟು ಚೇಂಜ್ ಆಗಿದೆ ಅಂತ. ಇವಾಗ ನಾನು ಈ ರೀತಿ ಒಂದು ಸ್ಟೀಲ್ ಡಬ್ಬಿಗೆ ತುಪ್ಪ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕರಗಿರೋ ಅಂಥ ಈ ತುಪ್ಪನ ಈ ಸ್ಟೀಲ್ ಡಬ್ಬಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಟೀ ಎಲ್ಲ ಶೋಧಿಸ್ತೀವಲ್ಲ, ಇದನ್ನು ತೊಗೊಂಡಿದ್ದೀನಿ ನಾನು. ಅದು ಸ್ಟೀಲಿನ ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ತೊಗೊಳ್ಬೇಡಿ, ಬಿಸಿ ಇದ್ದರೆ ಅದು ಸುಟ್ಟೋಗುತ್ತೆ. ನಾನು ಸ್ಟೀಲಿಂದೇ ತೊಗೊಂಡಿರೋದು. ಹಾಗಾಗಿ ಸ್ವಲ್ಪ ಬಿಸಿ ಇದ್ದರೂ ಪರವಾಗಿಲ್ಲ, ನಡೆಯುತ್ತೆ ಇದು. ನೋಡಿ ನಾನೀಗ ಫುಲ್ಲು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಡಬ್ಬಿಗೆ. ನಾವು ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಅದರಲ್ಲಿ ಏನೇ ಕಸ ಇದ್ದರೂ ಕೂಡ ನಮಗೆ ಅದು ಹೋಗುತ್ತೆ. ಈ ರೀತಿ ನಾನು ಫುಲ್ ಡಬ್ಬಿಗೆ ತುಂಬಿಸಿ ಇಟ್ಕೊಂಡೆ. ಈಗ ಸ್ವಲ್ಪ ಬಿಸಿ ಇದೆ ಅದು. ನಾನು ಬಿಸಿ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಬಿಸಿ ಬಿಸಿ ಇದೆ. ನಾನಿದು ತಣ್ಣಗಾದ್ಮೇಲೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ ಫುಲ್ಲು ಎಷ್ಟು ಚೆನ್ನಾಗಿದೆ ಅಂತ. ಮನೆಯಲ್ಲೇ ಮಾಡಿದ ತುಪ್ಪ ಅಂತೂ ಗಮ್ ಅಂತ ಪರಿಮಳ ಬರ್ತಾ ಇದೆ. ನನಗಂತೂ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು, ತಣ್ಣಗಾದ್ಮೇಲೆ ನೋಡಿ ಗಟ್ಟಿಯಾಗಿದೆ. ಅಂಗಡಿಯಿಂದ ನೀವು ಯಾವ ರೀತಿ ತರ್ತಿರೋ ತುಪ್ಪ ಅದೇ ರೀತಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ, ಕಲರ್ ಕೂಡ ನೋಡಿ ತುಪ್ಪ ಯೆಲ್ಲೋ ಕಲರ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ.
ಹಾಗಿದ್ರೆ ನನ್ನ ವಿಡಿಯೋಗೊಂದು ಲೈಕು ಶೇರು ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನನ್ನ ಚಾನಲ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.